Hi friends, welcome to Pattadkal English Academy and Banashankar English Academy. ಡೈರೆಕ್ಟ್ ಸ್ಪೀಚನ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ ಇಂಟರೋಗೇಟಿವ್ ಸೆಂಟೆನ್ಸಸ್ಸು, ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ಸು, ಇಂಪರೇಟಿವ್ ಸೆಂಟೆನ್ಸಸ್ಸು, ಅಸರ್ಟಿವ್ ಸೆಂಟೆನ್ಸಸ್ ಆಗಿ ಚೇಂಜ್ ಆಗ್ತವೆ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ನಾನು ಇಂಟ್ರೋಗೇಟಿವ್ ಸೆಂಟೆನ್ಸಸ್ ಹೆಂಗೆ ಅಸರ್ಟಿವ್ ಸೆಂಟೆನ್ಸಸ್ ಆಗ್ತಾವೆ ಅಂತ ತಿಳ್ಕೊಂಡು ಮಾಡಿದ್ದೆ. ಇಲ್ಲಿದೆ ನೋಡ್ರಿ, ಇದು ಹಿಂದಿನ ವಿಡಿಯೋದಲ್ಲಿ ಇಂಟ್ರೋಗೇಟಿವ್ ಸೆಂಟೆನ್ಸಸ್ ಎಲ್ಲ ಅಸರ್ಟಿವ್ ಸೆಂಟೆನ್ಸ್ ಹೆಂಗಾಗ್ತವೆ ಅಂತ ಹೇಳಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ ಇಂಡೈರೆಕ್ಟ್ ಸ್ಪೀಚ್ನೊಳಗೆ ಹೆಂಗೆ ನಾವು ಅಸರ್ಟಿವ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಮಾಡಲೇಬೇಕ್ರಿ. ಯಾವಾಗಲೂ ರಿಪೋರ್ಟೆಡ್ ಸ್ಪೀಚ್ನೊಳಗೆ ಅಸರ್ಟಿವ್ ಸೆಂಟೆನ್ಸಸ್ನ ಇರ್ತಾವ್ರಿ. ಕೊಟ್ಟಂಥ ಡೈರೆಕ್ಟ್ ಸ್ಪೀಚ್ನೊಳಗೆ ಯಾವುದೇ ಥರ ಸೆಂಟೆನ್ಸ್ ಇರ್ಬೋದ್ರಿ. ಅಸರ್ಟಿವ್ ಸೆಂಟೆನ್ಸು, ಇಂಟ್ರೋಗೇಟಿವ್ ಸೆಂಟೆನ್ಸು, ಎಕ್ಸ್ಕ್ಲಮೇಟರಿ ಸೆಂಟೆನ್ಸು, ಇಂಪರೇಟಿವ್ ಸೆಂಟೆನ್ಸು. ಈ 4 ತರಹದ ಸೆಂಟೆನ್ಸ್ಗಳಲ್ಲಿ ಯಾವುದೇ ಥರ ಸೆಂಟೆನ್ಸನ್ನು ಕ್ವಶನ್ದಲ್ಲಿ ಕೊಡಬಹುದು. ಆದರೆ ನಾವು ಅದನ್ನು ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಮಾಡುವಾಗ ಅಸರ್ಟಿವ್ ಸೆಂಟೆನ್ಸ್ ಅಂತೂ ಅಸರ್ಟಿವ್ ಸೆಂಟೆನ್ಸ್ ಆಗಿ ಉಳ್ಕೊತಾವ. ಲಾಸ್ಟ್ ಇಂಪರೇಟಿವ್ ಸೆಂಟೆನ್ಸನ್ನು ಅದೇನು ಕ್ಲೋಸ್ ದ ಡೋರ್ ಅಂತ ಇಂಪರೇಟಿವ್ ಸೆಂಟೆನ್ಸ್ ಐತೆ ಅಂದ್ರೆ ಅದಕ್ಕೆ 2 ಹಚ್ಚಿಬಿಟ್ರೆ ಇಂಪರೇಟಿವ್ ಸೆಂಟೆನ್ಸ್ ಹೋಗಿ ಅಸರ್ಟಿವ್ ಸೆಂಟೆನ್ಸ್ ಆಗಿಬಿಡ್ತೈತೆ ರೀ. ಬಹಳ ಇಂಪಾರ್ಟೆಂಟ್ ಅಂದರೆ ಇಂಟರೋಗೇಟಿವ್ ಸೆಂಟೆನ್ಸಸ್ಸು ಮತ್ತು ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ಸನ್ನು ಅಸರ್ಟಿವ್ ಮಾಡ್ಕೋಬೇಕಾಗ್ತದೆ. ಇವತ್ತು ನಿಮಗೆ ನಾನು ಎಕ್ಸ್ಕ್ಲಮೇಟರಿ ಸೆಂಟೆನ್ಸನ್ನು ಹೆಂಗೆ ಅಸರ್ಟಿವ್ ಮಾಡ್ಕೋಬೇಕಂತ ಹೇಳ್ತೀನಿ. ಹಿಂಗೆ ಅಸರ್ಟಿವ್ ಮಾಡ್ಕೊಂಡ ನಂತರ ಮುಂದೆ ಪ್ರನೌನ್ ಚೇಂಜ್ ಮಾಡ್ಕೋಬೇಕು, ಅನಂತರ ಟೆನ್ಸ್ ಚೇಂಜ್ ಮಾಡ್ಕೋಬೇಕು, ಅನಂತರ ಟೈಮ್ ಪ್ಲೇಸ್ ತೋರಿಸುವಂಥ ಕೆಲವು ವರ್ಡ್ಸ್ಗಳಿರ್ತಾವೆ ಅವನ್ನ ಚೇಂಜ್ ಮಾಡ್ಕೋಬೇಕು. ಇದಾದ ಮೇಲೆ ನಾವು ಒಂದು ಡೈರೆಕ್ಟ್ ಸ್ಪೀಚನ್ನ ಸಕ್ಸಸ್ಫುಲ್ ಆಗಿ ಇಂಡೈರೆಕ್ಟ್ ಸ್ಪೀಚನ್ನ ಮಾಡಲಿಕ್ಕೆ ಆಗ್ತೈತಿ. ಹಿಂಗೆ ಇದು 3-4ನೇ ಸ್ಟೆಪ್. ಇದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ಸನ್ನು ಹೆಂಗೆ ಅಸರ್ಟಿವ್ ಮಾಡ್ಬೇಕಂತ ಹೇಳಿ. ಫಸ್ಟ್ ಸೆಂಟೆನ್ಸ್ ನೋಡ್ರಿ, ವಾಟ್ ಎ ಗುಡ್ ಮ್ಯಾನ್ ಗಾಂಧಿ ಈಸ್ ಅಂತ ಐತಿ. ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ ಯಾವಾಗಲೂ ವಾಟ್ ಎ ಇಲ್ಲ ವಾಟ್ ಇಲ್ಲ ಹೌ ದಿಂದ ಸ್ಟಾರ್ಟ್ ಆಗಿರ್ತಾವ್ರಿ. ಇವು WH ವರ್ಡ್ ಅಂತ ತಿಳ್ಕೊಂಡಿರಿ ಮತ್ತೆ ತಪ್ಪಾಗಿ ನೀವು. WH ವರ್ಡ್ ಅಲ್ಲ ಅದು, ಆ್ಯಕ್ಚುಲಿ ಅದು ಒಂದು ಎಡ್ವರ್ಬ್ ಆಗ್ತೈತಿ. ಯಾಕಂದ್ರೆ ಈ ವಾಟ್ ಹೌ ಆದಮೇಲೆ ಮುಂದೊಂದು ಎಡ್ಜೆಕ್ಟಿವ್ ಬರ್ತೈತಿ ರೀ. ಬರ್ದ ಬೇಕ್ರಿ. ಇಲ್ಲಿ ನೋಡೋ ಗುಡ್ ಅಂತೈತಿ, ಹೈ ಅಂತೈತಿ, ಆಮೇಲೆ ವೈಸ್ ಅಂತೈತಿ, ಫೈನ್ ಅಂತೈತಿ, ಇಂಟ್ರೆಸ್ಟಿಂಗ್ ಅಂತೈತಿ, ಬ್ಯೂಟಿಫುಲಿ. ಎಡ್ವರ್ಬ್ ಬರ್ತಾವ ಒಮ್ಮೊಮ್ಮೆ. ಅಡ್ಜೆಕ್ಟಿವರ ಎಡ್ವರ್ಬರ ಬರ್ತಾವ ವಾಟ್ ಆದಮೇಲೆ. ಈ ಅಡ್ಜೆಕ್ಟಿವ್ ಆಗಲಿ ಈ ಎಡ್ವರ್ಬ್ನಾಗಲಿ ವರ್ಣಿಸುವಂಥ ಕೆಲಸ ಮಾಡ್ತಾವೆ ಇವು. ಆದ್ದರಿಂದ ಇವು ಒಂದು ಎಡ್ಜೆಕ್ಟಿವನ್ನು ವರ್ಣಿಸಿದ್ರೆ, ಒಂದು ಎಡ್ವರ್ಬನ್ನು ವರ್ಣಿಸಿದ್ರೆ ಅದಕ್ಕೆ ಏನಂತೀವಿ ನಾವು ಅಂದ್ರೆ ಎಡ್ವರ್ಬ್ ಅಂತೀವಿ ರೀ. ಎಡ್ವರ್ಬ್ ಆಫ್ ಡಿಗ್ರಿ ಅಂತೀವಿ, ಇಲ್ಲ ಎಡ್ವರ್ಬ್ ಆಫ್ ಕ್ವಾಂಟಿಟಿ ಅಂತ ಅಂತೀವಿ ರೀ. ಇಲ್ಲಿ ನೋಡು, ಫಸ್ಟ್ ಸೆಂಟೆನ್ಸ್ದೊಳಗೆ ವಾಟ್ ಎ ಗುಡ್ ಮ್ಯಾನ್ ಅಂತದ. ವಾಟ್ ಎ ಗುಡ್ ಮ್ಯಾನ್ ಅಂತಂದ್ರೆ ವೆರಿ ಗುಡ್ ಮ್ಯಾನ್ ಅಂದಂಗ್ರಿ. ಗುಡ್ ಅನ್ನುವಂತಕ್ಕಂಥದ್ದು ಬಹಳ ಐತಿ ಅಂತಂದಂಗೆ. ಗುಡ್ ಅನ್ನೋದು ಒಂದು ಎಡ್ಜೆಕ್ಟಿವ್ ಆಗ್ತೈತಿ. ಎಡ್ಜೆಕ್ಟಿವ್ ಭಾಳ ಐತಿ, ಸ್ವಲ್ಪ ಐತಿ, ಎಡ್ಜೆಕ್ಟಿವನ್ನು ವರ್ಣಿಸುವ ಶಬ್ದ ಎಡ್ವರ್ಬ್. ಅಂದ್ರೆ ವಾಟ್ ಹೌ ಅನ್ನೋ ಶಬ್ದಗಳು ಎಡ್ವರ್ಬ್ಗಳು. ನೀವು ಅನ್ಕೋಬೋದು ಅಡ್ಜೆಕ್ಟಿವನ್ನು ವರ್ಣಿಸಿದ್ರೆ ಎಡ್ವರ್ಬ್, ಇಲ್ಲಿ ಎಡ್ವರ್ಬ್ ಐತಲ್ಲ, ಎಡ್ವರ್ಬನ್ನು ವರ್ಣಿಸಿದ್ರು ಸಹಿತ ಎಡ್ವರ್ಬರೇ. ಹಿಂಗೆ ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್ದೊಳಗೆ ವಾಟ್ ಮತ್ತು ಹೌ ಎಡ್ವರ್ಬ್ಗಳು. ಅದು WH ವರ್ಡ್ ಅಲ್ಲ, WH ಕ್ವಶನ್ ಅಲ್ಲ, ಅದು ಎಡ್ವರ್ಬ್. ನಂತರ ಬರುವಂಥ ಒಂದು ಎಡ್ಜೆಕ್ಟಿವ್ನಾಗಲಿ ಎಡ್ವರ್ಬನ್ನಾಗಲಿ ಅಮೌಂಟನ್ನು ಹೇಳ್ತಿರ್ತಾವೆ, ಕ್ವಾಂಟಿಟಿಯನ್ನು ಹೇಳ್ತಿರ್ತಾವೆ. ಅದರ ಮೀನಿಂಗ್ ಏನಾಗುತ್ತಂದ್ರೆ ಬಹಳ ಅಂತಲೇ ಮೀನಿಂಗು. ವಾಟ್ ಎ ಗುಡ್ ಮ್ಯಾನ್ ಅಂದ್ರೆ ಬಹಳ ಗುಡ್ ಮ್ಯಾನ್ ಅಂತಲೇ ಮೀನಿಂಗು. ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ದೊಳಗೆ ಹಿಂಗೆ ವಾಟ್ ಮತ್ತು ಹೌ ಇರ್ತಾವ್ರಿ. ಆಮೇಲೆ ಏನಾಗುತ್ತಲ್ಲ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ದೊಳಗೆ ವಾಟ್ ಹೌ ಬಂದ ಮೇಲೆ ಮುಂದೊಂದು ಎಡ್ಜೆಕ್ಟಿವರ ಎಡ್ವರ್ಬರ ಬರ್ತೈತಿ, ಅನಂತರ ಒಂದು ಆಬ್ಜೆಕ್ಟ್ ಬರ್ತೈತಿ. ಬರ್ಬೋದು, ಬರಲಿಕ್ಕಿಲ್ಲ, ಐತಿ ಈ ತರಹ. ಇಲ್ಲೊಂದು ಮ್ಯಾನ್ ಅಂತ ಆಬ್ಜೆಕ್ಟ್ ಅದ. ವಿದ್ಯಾರ್ಥಿಗಳೇ,
ಎಕ್ಸಲಮೇಟರಿ ಸೆಂಟೆನ್ಸ್ ಒಳಗೆ ಯಾವಾಗಲೂ ವರ್ಬ್ ಕೊನೆಗೆ ಇರ್ತೈತಿ, ಅದ್ರ ಹಿಂದೆ ಸಬ್ಜೆಕ್ಟ್ ಇರ್ತೈತಿ. ಗಾಂಧೀಜಿ ಅನ್ನೋದು ಸಬ್ಜೆಕ್ಟ್, ಈಸ್ ಅನ್ನೋದು ವರ್ಬ್. ಎಕ್ಸಲಮೇಟರಿ ಸೆಂಟೆನ್ಸ್ ಒಳಗೆ ಸಬ್ಜೆಕ್ಟ್ ವರ್ಬ್ ಕೊನೆಗೆ ಇರ್ತಾವ್ರಿ. ಸಬ್ಜೆಕ್ಟ್ ವರ್ಬ್ ಕೊನೆಗೆ ಇರ್ತಾವ. ನಮ್ಮ ಅಸರ್ಟಿವ್ ಸೆಂಟೆನ್ಸ್ನಾಗ ಏನು ಮಾಡ್ಬೇಕು ನಾವು, ಆ ಸಬ್ಜೆಕ್ಟ್ ವರ್ಬನ್ನು ಮೊದಲು ತರಬೇಕ್ರಿ. ಅಂದ್ರೆ ಗಾಂಧೀಜಿ ಈಸ್ ಅಂತ ಮೊದಲು ಬರಬೇಕು. ಆಮೇಲೆ ಎ ಐತಲ್ಲ, ಎ ತಗೊಳ್ರಿ. ಗಾಂಧೀಜಿ ಈಸ್ ಎ. ಈ ವಾಟ್ ಐತಲ್ಲ, ವಾಟನ್ನು ವೇರಿಯನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕಾಗ್ತದೆ. ವೇರಿಯನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಅಥವಾ ಹಿಂಗೆ ಮಾಡ್ಕೊಡ್ರಿ, ಬೇಕಂದ್ರೆ ನೀವು ಈ ಗಾಂಧೀಜಿ ಈಸ್ ಅಂತ ಐತಲ್ಲ, ಇದನ್ನು ಫಸ್ಟ್ ತೊಗೊಂಡ್ಬಿಡ್ರಿ. ಫಸ್ಟ್ ತೊಗೊಂಡು ವಾಟನ್ನು ವೇರಿಯನ್ ಆಗಿ ಕನ್ವರ್ಟ್ ಮಾಡ್ಕೊಡ್ರಿ. ಏನ ಅದನ್ನು ಮುಂದೆ ತೊಗೊಂಬರ್ರಿ. ಗಾಂಧೀಜಿ ಈಸ್ ಎ ವೆರಿ ಗುಡ್ ಮ್ಯಾನ್, ಫುಲ್ ಪಾಯಿಂಟ್ ಕೊಡ್ರಿ. ಅಸರ್ಟಿವ್ ಸೆಂಟೆನ್ಸ್ ಆಗ್ತೈತಿ. ಒಂದು 10 ಸೆಂಟೆನ್ಸ್ ಇಂಥವು ಮಾಡಿಬಿಟ್ರಿ ಅಂತಂದ್ರೆ ಸಲೀಸಾಗಿ ನೀವು ಒಂದು ಎಕ್ಸಲಮೇಟರಿ ಸೆಂಟೆನ್ಸನ್ನು ಅಸರ್ಟಿವ್ ಸೆಂಟೆನ್ಸನ್ನಾಗಿ ಮಾಡ್ತೀರಿ. ಬಟ್ ಈ ನೇಚರ್ ಆಫ್ ಎಕ್ಸಲಮೇಟರಿ ಸೆಂಟೆನ್ಸು ಗೊತ್ತಿರ್ಬೇಕು ನಿಮಗೆ. ಎಕ್ಸಲಮೇಟರಿ ಸೆಂಟೆನ್ಸ್ ಅದ ಸ್ಟಾರ್ಟಿಂಗ್ ವಾಟ್ ಎ ಇಲ್ಲ ವಾಟ್ ಇಲ್ಲ ವಾಟ್ ಯಾನ್ ಇಲ್ಲ ಹೌ ಬರ್ತಾವು. ನಂತರ ಒಂದು ಅಡ್ಜೆಕ್ಟಿವರ ಒಂದು ಆಡ್ವರ್ಬರ ಬರ್ಬೋದು. ಏನಿಲ್ಲ, ಇದು ಟು ಬಿ ವರ್ಬ್ ಇದ್ರೆ ಅಡ್ಜೆಕ್ಟಿವ್ ಬರ್ತೈತ್ರಿ, ಇದು ಟು ಡೂ ವರ್ಬ್ ಇತ್ತಂದ್ರೆ ಆಡ್ವರ್ಬ್ ಬರ್ತೈತ್ರಿ. ಸೆಂಟೆನ್ಸ್ ಹಂಗೆ ಇರ್ತಾವು, ಹೌದಾ? ಈ ಥರ ಎಕ್ಸಲಮೇಟರಿ ಸೆಂಟೆನ್ಸ್ ಇದ್ದಾಗ ಸಬ್ಜೆಕ್ಟ್ ವರ್ಬ್ ಲಾಸ್ಟ್ ಬರ್ತಾವ್ರಿ. ಈ ಲಾಸ್ಟ್ ಬರುವಂಥ ಸಬ್ಜೆಕ್ಟ್ ವರ್ಬನ್ನು ನಾವು ಅಸರ್ಟಿವ್ ಮಾಡ್ಬೋದು. ಯಾವಾಗಲೂ ಅಸರ್ಟಿವ್ ಸೆಂಟೆನ್ಸ್ಗೆ ಅಂದರೆ ಸಬ್ಜೆಕ್ಟ್ ವರ್ಬ ಮೊದಲು ಬರಬೇಕಲ್ಲ. ಸಬ್ಜೆಕ್ಟ್ ವರ್ಬ ಮೊದಲು ಹಾಕ್ರಿ. ಗಾಂಧೀಜಿ ಈಸ್ ವಾಟ್ ಎ ಗುಡ್ ಮ್ಯಾನ್ ಇದ್ದದ್ದನ್ನು ಎ ವೆರಿ ಗುಡ್ ಮ್ಯಾನ್ ಮಾಡಿಬಿಡೋದ್ರಿ. ಗಾಂಧೀಜಿ ಈಸ್ ಎ ವೆರಿ ಗುಡ್ ಮ್ಯಾನ್. ಅದನ್ನು ಹಿಂಗೆ ಮಾಡಿದ್ರು ಸರಿ ಆಗ್ತೈತ್ರಿ. ಇದು ವೆರಿ ಅಂತ ಐತಲ್ಲ, ಇದ್ರ ಬದಲಾಗಿ ಗ್ರೇಟ್ ಹಾಕ್ಬೋದ್ರಿ. ಗಾಂಧೀಜಿ ಈಸ್ ಎ ಗ್ರೇಟ್ ಗುಡ್ ಮ್ಯಾನ್ ಹೇಳ್ಬೋದ್ರಿ. ಐತಿ, ಹಿಂಗೂ ಐತಿ. ಇಲ್ದಿದ್ರ ಈ ಶಬ್ದ ಬಳಸ್ಬೋದು, ರಿಯಲ್ಲಿ ಅಂತ ಸ್ಟಾರ್ಟಿಂಗ್ ಬಳಸಿ ಗಾಂಧೀಜಿ ಈಸ್ ಎ ಗುಡ್ ಮ್ಯಾನ್, ಮತ್ತು ವೆರಿ ಬರಬಾರ್ದಿಲ್ಲ. 3 ರೀತಿಯಲ್ಲಿ ಒಂದು ಎಕ್ಸಲಮೇಟರಿ ಸೆಂಟೆನ್ಸನ್ನು ನಾವು ಅಸರ್ಟಿವ್ ಮಾಡ್ತೀವ್ರಿ. ವಾಟ್ ಎ ಗುಡ್ ಮ್ಯಾನ್ ಗಾಂಧೀಜಿ ಈಸ್. ಗಾಂಧೀಜಿ ಈಸ್ ಎ ವೆರಿ ಗುಡ್ ಮ್ಯಾನ್. ಗಾಂಧೀಜಿ ಈಸ್ ಎ ಗ್ರೇಟ್ ಗುಡ್ ಮ್ಯಾನ್. ರಿಯಲಿ ಗಾಂಧೀಜಿ ಈಸ್ ಎ ಗುಡ್ ಮ್ಯಾನ್. ಹಿಂಗತೆ 3 ತರಹ ಒಂದು ಎಕ್ಸಲಮೇಟರಿ ಸೆಂಟೆನ್ಸನ್ನು ನಾವು ಅಸರ್ಟಿವ್ ಸೆಂಟೆನ್ಸನ್ನಾಗಿ ಮಾಡಬಹುದು. ನಾನು ನಿಮ್ಗೆ ಒಂದು 10ರಷ್ಟು ಸೆಂಟೆನ್ಸ್ ಕೊಟ್ಟೇನೆ, ಇಲ್ಲ 8 ಸೆಂಟೆನ್ಸ್ಗಳನ್ನ ಕೊಟ್ಟೇನೆ. ಏನು ಡಿಫ್ರೆನ್ಸ್ ಭಾಳ ಇಲ್ಲ. ಅಂದರೆ ಫ್ರಮ್ ಸೆಂಟೆನ್ಸ್ ಟು ಸೆಂಟೆನ್ಸ್ ನಾಟ್ ಮಚ್ ಡಿಫ್ರೆನ್ಸ್ ಇಸ್ ದೇರ್. ಆಲ್ಮೋಸ್ಟ್ ಆಲ್ ದೇ ಆರ್ ಸಿಮಿಲರ್. ಲಿಟಲ್ ಬಿಟ್ ಚೇಂಜ್ ಮೇ ಬಿ ದೇರ್. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಆಲ್ ದ ಸೆಂಟೆನ್ಸಸ್. ಎಕ್ಸ್ಪ್ಲೇನ್ ಮೀನ್ಸ್ how to transform an exclamatory sentence into assertive one. Okay, the first one has been done now. Coming to the second one. How high the Gol Gumbaz is. The same method. Here, I told you already, there may be object, there may not be object in an exclamatory sentence. Gandhiji is, what a great man Gandhiji is. Gandhiji subject is a verb. This is adverb, this is adjective, this is object. In this exclamatory sentence, I want to tell you that there is an object, that is man. Coming to the second sentence, we can't find an object in this sentence. How high the Gol Gumbaz is. Here in this sentence, how high means very high. Where is the object in this sentence? No friend. Last is verb. And just before is the Gol Gumbaz subject. The sentence or this particular exclamatory sentence doesn't have any kind of object as the first one does. Okay. What I mean to say is that an exclamatory sentence may have an object or may not have an object, but there should be a subject and there should be a verb. Sometimes I will come to that point a little later. Now let us agree to this point. Okay, coming to the second point, how high the Gol Gumbaz is. The Gol Gumbaz is a subject, is a verb. Take this Gol Gumbaz is first. The Gol Gumbaz is, how high means very high. The Gol Gumbaz is very high.
What a good man Gandhiji is. Gandhiji is a very good man. How high the Gol Gumbaz is. The Gol Gumbaz is very high. ಹಿಂಗೆ ನೀವು suppose go on doing transforming some exclamatory sentences into assertive one, some 10 sentences, and the thing will be easier for your students. Easily that will come to your tongue. Okay, the third one, how wise sons Lata has. It is to have her, but this is how it is different. While constructing sentences, having thought all these, so I have made sentences. In the second sentence, in the first sentence there is object. In the second sentence there is no object. But in the first sentence verb is to be verb. In the second sentence verb is to be verb. Coming to the third one, the verb is to have verb. How wise sons Lata has. Lata has very wise sons. How wise sons Lata has. Lata has very wise sons. Easy. Didn't I tell you? The thing will be easy, friends. If you know how to change an exclamatory sentence into assertive one, and what is the structure of an exclamatory sentence, and you know very well the structure of assertive sentence. Okay, the thing will not be difficult for you to change an exclamatory sentence into assertive one. Suppose you know the structure of these two types of sentences. Okay. The fourth sentence, what fine pictures. You see, friend, here Gandhiji is a subject is a singular, therefore a is used. Here a cannot be, or article cannot be used, because name of big building Tom, the is used. The Gol Gumbaz is very high, so a and cannot be used here. Coming to third sentence, because the objects plural sons, so a and cannot be used. Lata has a very wise sons. Will it be right? No, because sons is plural, so a or cannot be used here. So a is or an is not used in the given sentence itself, and in the answer a or an is not used. So you may think that a is here, a is here, a is not here, is not. Why? Because it is the name of a Tom, so the is used. Because the object is a plural, so a or an always are used. A or an is always used before a singular number. Because the object is plural sons, so a or an cannot be used here. Okay, Lata has. How wise sons Lata has. Lata has very wise sons. Okay, coming to fourth sentence, what fine pictures. A or an is not used here. A or an is not used here because pictures plural form. Therefore a or an, they are always used before singular number. Pictures is plural number, so a an cannot be used here. What fine pictures these are. These are very fine pictures. Here an is used because match singular number. Here a is used because it comes before vowel sound, consonant sound, very consonant sound. It comes before vowel sound, e. Therefore an is used. An is used before a word which begins with a vowel sound. A is used before a word begins with a consonant sound. Because it is interesting, an is used. What an interesting match it was. It is in past tense. It is in past tense. Okay. Subject, take subject. It was. An is converted into a because soon after an the word interesting comes, therefore an is used. Here after or this article is used before very, according to the pattern of the sentence. Here it cannot be used. It should be used to make a correct language. Therefore
because it is used before vowel consonant sound vary, so an is converted into a. In this sentence, after this article, vowel sound is there, therefore an is used. But in this sentence, after this article, consonant sound is there, therefore a is used. So what an interesting match it was. It was a very interesting match. Always an is changed into a while changing an exclamatory sentence into assertive one. But if you change this sentence in this way, really then an remains unchanged. Really it was an interesting match. Suppose you change this sentence in this way, in the third way, though, so what that and doesn't change and remains as it is. Okay, coming to the, let me repeat the fifth sentence. What an interesting match it was. It was a very interesting match. In the question and is used, but in the answer and cannot be used, because after that very word comes and it begins with vowel consonant sound, so and cannot be used here. Sixth one, how beautifully. It is adverb. It is also adverb. A word that modifies an adverb is also adverb. A word that modifies an adjective is also adverb. So this adverb modifies adjective. This adverb modifies another adverb. How beautifully Madhuri Dixit dances. How beautifully Madhuri Dixit dances. Okay. Subject is in the end. Madhuri Dixit dances is verb. Take Madhuri Dixit in the beginning. Madhuri Dixit dances very beautifully. How beautifully Madhuri Dixit dances. Madhuri Dixit dances very beautifully. Coming to the seventh sentence. What a dull girl. This sentence is somewhat different. ನಾನು ಹೇಳಿದೆ ಫಸ್ಟ್ಗೆ ಇನ್ ದ ಬಿಗಿನಿಂಗ್ ಸ್ವಲ್ಪ ನಕ್ಕೆ ನಿಮಗಲ್ಲೇ, ಅಂದರೆ ಹೊರಬ್ ಇರೋದಿಲ್ಲ ಅಂತ, ಹೊರಬ್ ಇರ್ತೈತಿ ಅಂತ ಹೇಳಿದ್ದೆ ಇಲ್ಲಿ. ಸಮ್ಟೈಮ್ಸ್ ಹೊರಬ್ ಇರೋದಿಲ್ಲ ಅನ್ನುವಾಗ ನನಗೆ ರಿಮೆಂಬರಿಂಗ್ ದಿಸ್ ಸೆಂಟೆನ್ಸ್ ಒಂದು ಸ್ವಲ್ಪ ನಗೆ ಬಂತು ನನಗೆ. ಈಗ ಹೇಳ್ತೆ ನೋಡ್ರಿ, ಹೊರಬ್ ಬರಲೇಬೇಕಂತ ಹೇಳ್ತಿದ್ದೆ ಇಲ್ಲಿ. ವಾಟ್ ಎ ಗ್ರೇಟ್ ಮ್ಯಾನ್. ಆಬ್ಜೆಕ್ಟ್ ಇರ್ಬೋದು, ಇರ್ಲಿಕ್ಕಿಲ್ಲ, ಬಟ್ ಸಬ್ಜೆಕ್ಟ್ ಇರತ್ತೈತಿ, ಹೊರಬ್ ಕೂಡ ಇರತ್ತೈತಿ ಅಂತ ಹೇಳ್ತಿರ್ಬೇಕಾದ್ರೆ ಸ್ವಲ್ಪ ನಗಿ ಬಂತು ನನಗೆ. ಅಂದರೆ ಹೊರಬ್ ಸಮ್ಟೈಮ್ಸ್ ಇರೋದಿಲ್ಲ, ಇಲ್ಲಿ ಹೊರಬಿಲ್ಲ ನೋಡ್ರಿ. ವಾಟ್ ಎ ಡಲ್ ಗರ್ಲ್ ಅಂತ ಅಷ್ಟೇ ಐತಿ. ಎಕ್ಸಲಮೆಂಟರಿ ಸೆಂಟೆನ್ಸಸ್ ಕ್ಯಾನ್ ಬಿ ಸ್ಪೋಕನ್ ಇನ್ ದಿಸ್ ವೇ. ಹಿಂಗೆ ಮಾತಾಡ್ಬೋದ್ರಿ ಎಕ್ಸಲಮೆಂಟರಿ ಸೆಂಟೆನ್ಸಸ್ಸನ್ನು. ಹೌದ್ರಿ, ಎಕ್ಸಲಮೆಂಟರಿ ಸೆಂಟೆನ್ಸನ್ನು ಹಿಂಗೆ ಮಾತಾಡ್ಬೋದ್ರಿ. ವಾಟ್ ಎ ಡಲ್ ಗರ್ಲ್, ವಾಟ್ ಎ ಗ್ರೇಟ್ ಮ್ಯಾನ್, ವಾಟ್ ಅನ್ ಇಂಟ್ರೆಸ್ಟಿಂಗ್ ಮ್ಯಾಚ್, ಹೌ ಬ್ಯೂಟಿಫುಲ್ ಫ್ಲವರ್ಸ್ ಹೇಳ್ಬೋದು. ಹಿಂಗಿದ್ದಾಗ ಎಕ್ಸಲಮೆಂಟರಿ ಸೆಂಟೆನ್ಸಸ್ ಒಳಗೆ ಹೊರಬಿಲ್ಲ ರೀ. ಬಟ್ ಇದನ್ನೇ ಅಸರ್ಟಿವ್ ಸೆಂಟೆನ್ಸ್ ಮಾಡ್ಕೋಬೇಕಾದ್ರೆ ಹೊರಬ್ ಬೇಕ್ರಿ. ಹೆಂಗಂತಂದ್ರೆ ಲಾಸ್ಟ್ ಐತಲ್ಲ ಇದನ್ನ ಸಬ್ಜೆಕ್ಟ್ ಅಂತ ತಿಳ್ಕೊಬೇಕ್ರಿ. ಗರ್ಲ್ ಯಾವಾಗಲೂ ಇದು ಟು ಬಿ ಹೊರಮ್ಯಾಗ ಇರ್ತದ್ರಿ. ಪ್ರೆಸೆಂಟ್ ಮಾಡಕ್ಕೆ ಅಡ್ಡಿ ಇಲ್ಲ, ಪಾಸ್ಟ್ಗಿಂತ ಬೆಟರ್ ಅಂದ್ರೆ ಪ್ರೆಸೆಂಟ್. ಯಾವಾಗಲೂ ಟು ಬಿ ಹೊರಬ ಮಾತ್ರ ಇಂಥ ಸೆಂಟೆನ್ಸ್ಗಳನ್ನ ಮಾತಾಡ್ಬೋದ್ರಿ. ಹಾಫ್ ಸೆಂಟೆನ್ಸ್, ಹಾಫ್ ಥರ ಸೆಂಟೆನ್ಸ್ ಇವ್ರಿ. ವಾಟ್ ಎ ಡಲ್ ಗರ್ಲ್ ಅಂದರೆ, ವಾಟ್ ಎ ಡಲ್ ಗರ್ಲ್ ಅಂದರೆ ನಾವೇನು ಮಾಡ್ಕೋಬೇಕಂದ್ರೆ ಈ ಗರ್ಲ್ಗೆ ಒಂದು ಪ್ರನೌನ್ ಐತೆ ಅಂತ ತಿಳ್ಕೊಬೇಕು, ಶಿ ಅಂತೇಳಿ. ಶೀಕ ಟು ಬಿ ಹೊರಬ ಹಾಕ್ಬೇಕ್ರಿ, ಪ್ರೆಸೆಂಟ್ ಈಸ್. ವಿದ್ಯಾರ್ಥಿಗಳೇ, ಎಕ್ಸಲಮೇಟರಿ ಸೆಂಟೆನ್ಸ್ ಹಿಂಗ ಮಾತಾಡ್ರಿ, ಬಟ್ ಅಸರ್ಟಿವ್ ಸೆಂಟೆನ್ಸ್ ಮಾಡ್ಕೋಬೇಕಾದ್ರೆ ಶಿ ಈಸ್ ಐತ್ ಅಂತ ತಿಳ್ಕೊರಿ. ವಾಟ್ ಎ ಡಲ್ ಗರ್ಲ್, ಶಿ ಈಸ್ ಐತ್ ಅಂತ ತಿಳ್ಕೊರಿ, ಇಲ್ಲ ಐತ್ ಅಂತ ತಿಳ್ಕೊಬೇಕ್ರಿ. ಅವಾಗ ನಾವೇನು ಮಾಡ್ಕೋಬೇಕು ಅಂದ್ರೇನೆ ನಮಗೆ ಅಸರ್ಟಿವ್ ಸೆಂಟೆನ್ಸ್ ಮಾಡ್ಲಿಕ್ಕೆ ಬರ್ತತಿ. ಶಿ ಈಸ್ ಎ ವೆರಿ ಡಲ್ ಗರ್ಲ್ ಹೆಂಗತೆ ಮಾಡ್ಬೋದು. ಇಲ್ದಿದ್ರೆ ಇದನ್ನೇ ಸಬ್ಜೆಕ್ಟ್ ಅನ್ನ ಮಾಡ್ಕೋಬಹುದು. ದ ಗರ್ಲ್ ಈಸ್ ವೆರಿ ಡಲ್ ಹೆಂಗಾರ ಮಾಡಬಹುದ್ರಿ. ತುಂಬ ವಿಷಯ ಸರ್ ಬರ್ತಾವನ್ರಿ ಇಂಥ ಸೆಂಟೆನ್ಸ್ ಅಂದ್ರೆ ಬೇಕಾದಷ್ಟು ಬರ್ತಾವ್ರಿ. PUC ಸೆಕೆಂಡ್ ಇಯರ್ ಡೈರೆಕ್ಟ್ ಅಂಡ್ ಡೈರೆಕ್ಟ್ ಸ್ಪೀಚ್ ಒಳಗೆ PUC ಸೆಕೆಂಡ್ ಇಯರ್ಗೆ ಬರ್ತೈತೆ ಅಂತ ಏನಿಲ್ರಿ. ಎಲ್ಲಿ ಬೇಕಾದರೂ ಎನಿ
ಟೈಪ್ ಆಫ್ ಏನಂತೀವಲ್ಲ ಎಕ್ಸಾಮಿನೇಷನ್ಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬರುವಂಥ ಕ್ವಶನ್ಸ್ಗಳು ಇರಬಹುದು, ಇರ್ಲಿಕ್ಕೆ ಸಾಧ್ಯತೆ ಐತಿ. ಈ ಥರ ಸೆಂಟೆನ್ಸ್ಗಳನ್ನ, ಈ ಥರ ಇರುವಂಥ ಎಕ್ಸಲಮೇಟರಿ ಸೆಂಟೆನ್ಸಸ್ಸನ್ನು ಅಸರ್ಟಿವ್ ಮಾಡ್ಕೋಬೇಕಾದ್ರೆ ಈ ಲಾಸ್ಟ್ ಇರ್ತೈತಿಲ್ಲ ಅದಕ್ಕೊಂದು ಪ್ರನೌನು ಹಾಕಿ ಅದನ್ನು ಸಬ್ಜೆಕ್ಟ್ ಮಾಡ್ಕೋಬೇಕು. ಆ ಪ್ರನೌನಿಗೆ ಒಂದು ಹೊರ್ಬ್ ಹಾಕಿ ಅದನ್ನು ಅದನ್ನು ಏನು ಮಾಡ್ಕೋಬೇಕು, ಸಬ್ಜೆಕ್ಟ್ ಹೊರ್ಬ್ ಮಾಡ್ಕೋಬೇಕು. ಮಾಡ್ಕೊಂಡು ಏನು ಮಾಡ್ರಿ, ವಾಟ್ ಎ ಡಲ್ ಗರ್ಲ್ ಅಂತ ಐತಿಲ್ಲ, ಶಿ ಈಸ್ ಅಂತ ತಿಳ್ಕೊಬೇಕು. ಶಿ ಈಸ್ ಎ ವೆರಿ ಡಲ್ ಗರ್ಲ್ ಹಿಂಗಾರ ಮಾಡ್ರಿ. ಇಲ್ಲಿದ್ರೆ ಈ ಗರ್ಲ್ ಸಬ್ಜೆಕ್ಟ್ ಮಾಡ್ಕೋರಿ. ಅದಕ್ಕಂತ ದ ಹಾಕಿದ್ರೆ ಕರೆಕ್ಟ್ ಆಗ್ತೈತೆ ಅಂತ ಅನ್ಸೋದು ನನಗೆ. ಬರೀ ಗರ್ಲ್ ಅಂತ ಅನ್ನಕ್ಕೆ ಬರೋದಿಲ್ಲ, ಯಾಕಂದ್ರೆ ಡಲ್ ಇರುವಂಥ ಗರ್ಲ್, ಪರ್ಟಿಕ್ಯುಲರ್ ಗರ್ಲ್ ಬಗ್ಗೆ ಮಾತಾಡ್ಲಿಕ್ಕೆ ಹತ್ತಿ ನಾವಿಲ್ಲೇ, ಅದಕ್ಕೆ ದ ಹಾಕ್ಬೇಕಾಗ ದ ಗರ್ಲ್ ಈಸ್ ಅ ವೆರಿ ಡಲ್ ಹಿಂಗಾರ ಮಾಡ್ಬೋದ್ರಿ. ಇಲ್ಲೇ ಸಿಂಗ್ಯುಲರ್ ಅದ, ಅದಕ್ಕೆ ಗರ್ಲ್ ಈಸ್ ಮಾಡ್ಕೊಂಡ್ರಿ. ಇಲ್ಲೊಂದು ತಗೋತೀನಿ ನೋಡಿ, ಹೌ ಡಿಫಿಕಲ್ಟ್ ಕ್ವಶನ್ಸ್ ಅಂತ ಐತಿ. ಇದನ್ನ ಹೆಂಗೆ ಮಾಡ್ಬೋದ್ರಿ, ಈ ಕ್ವಶನ್ಸ್ಗೆ ದೇ ಅಂತ ಸಬ್ಜೆಕ್ಟ್ ಐತೆ ಅಂತ ತಿಳ್ಕೊರಿ. ದೇಕ ಆರ್ ಪ್ರನೌನ್ ಬರ್ತೈತ್ರಿ, ಇದು ಏನು ವರ್ಬ್ ಬರ್ತೈತ್ರಿ. ಹೌ ಡಿಫಿಕಲ್ಟ್ ಕ್ವಶನ್ಸ್ ಐತಿ, ಕ್ವಶನ್ಸ್ಗೆ ದೇ ಪ್ರನೌನ್ ಬರ್ತೈತಿ. ದೇಕ ಟು ಬಿ ವರ್ಬ್ ಆರ್ ಬರ್ತೈತಿ, ದೇ ಆರ್ ಅಥವಾ ದೀಸ್ ಆರ್. ಹೌ ಡಿಫಿಕಲ್ಟ್ ಕ್ವಶನ್ಸ್ ದೇ ಆರ್, ಇಲ್ಲ ಹೌ ಡಿಫಿಕಲ್ಟ್ ಕ್ವಶನ್ಸ್ ದೀಸ್ ಆರ್. ಎರಡರಾಗ ಒಂದು ಯಾವ್ದಾರ ಮಾಡ್ರಿ. ದೀಸ್ ಆರ್ ವೆರಿ ಡಿಫಿಕಲ್ಟ್ ಕ್ವಶನ್ಸ್, ದೇ ಆರ್ ವೆರಿ ಡಿಫಿಕಲ್ಟ್ ಕ್ವಶನ್ಸ್. ದೋಸ್ ಮಾಡ್ಬೋದ್ರಿ ಬೇಕಂದ್ರೆ, ದೋಸ್ ಆರ್ ವೆರಿ ಡಿಫಿಕಲ್ಟ್ ಕ್ವಶನ್ಸ್. ಇಲ್ಲಕಂದ್ರೆ ಇದನ್ನ ಸಬ್ಜೆಕ್ಟ್ ಮಾಡಲ್ಲ, ಕ್ವಶನ್ಸ್ ಆರ್ ವೆರಿ ಡಿಫಿಕಲ್ಟ್. ಇಲ್ಲ ಶಬ್ದ ಹಾಕಿದ್ರೆ ಚಲೋ ಇರ್ತತ್ರಿ. ದ ಕ್ವಶನ್ಸ್ ಆರ್ ವೆರಿ ಡಿಫಿಕಲ್ಟ್. ಈ ಥರ ಮಾಡ್ಬೋದ್ರಿ. ಬಹುತೇಕ ನನ್ಗನ್ಸ್ತದ ನಾನೆಲ್ಲ ಯಾವ ರೀತಿ ಡಿಫ್ರೆಂಟ್ ವೇದೊಳಗೆ ಎಕ್ಸಲಮೇಟರಿ ಸೆಂಟೆನ್ಸಸ್ ಬರ್ತಾವ ಅವನ್ನೆಲ್ಲ ತೊಗೊಂಡಿರ ಅಂತ ಅನ್ಕೋತೀನಿ ಬಹುತೇಕ ರೀ. ಏನಿಲ್ಲ, ಬಹುತೇಕ ಇವನು ಬಿಟ್ಟರೆ ಯಾವ ಬರಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಹೇಳಲಿಕ್ಕೆ ಆಗೋದಿಲ್ಲ ಲ್ಯಾಂಗ್ವೇಜ್ ಇದು. ಎಲ್ಲಾದರೂ ಹಾಶಿ ಏನಾದರೂ ಮಾಡಿ ಒಂದು ಸ್ವಲ್ಪ ನಿಮ್ಗೆ ಟಫ್ ಕೇಳೋ ಸಾಧ್ಯತೆ ಐತಿ. ಬಟ್ ಮ್ಯಾಕ್ಸಿಮಮ್ ಏರಿಯಾ ಕವರ್ ಮಾಡೀನಿ. ನಿಮಗೇನಂತಂದ್ರೆ ಇದು ಯಾಕೆ ಬೇಕು ಅಂದರೆ ಪ್ರಿಪರೇಟರಿ ವರ್ಕ್. ಇದು ಒಂದು ಡೈರೆಕ್ಟ್ ಸ್ಪೀಚ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡಲಿಕ್ಕೆ ಇದು ಪ್ರಿಪರೇಟರಿ ವರ್ಕ್. ಅಂದ್ರೆ ಒಂದು ಡೈರೆಕ್ಟ್ ಸ್ಪೀಚ್ನೊಳಗೆ ಈ ರೀತಿ ಎಕ್ಸಲಮೇಟರಿ ಸೆಂಟೆನ್ಸ್ ಇರ್ತಾವ್ರಿ. ಎಕ್ಸಲಮೇಟರಿ ಸೆಂಟೆನ್ಸ್ ಇದ್ದದನ್ನ ಫಸ್ಟ್ ನಾವು ಇಲ್ಲೇ ಕಾಮ ಎನೋಟೆಡ್ ಕಾಮ ಆಯ್ತು ಅಂತ ತಿಳ್ಕೊರಿ. ಗೀತಾ ಸೇಡ್ ಕಾಮ ಎನೋಟೆಡ್ ಕಾಮಾಸ್, ವಾಟ್ ಅನ್ ಇಂಟ್ರೆಸ್ಟಿಂಗ್ ಮ್ಯಾಚ್ ಇಟ್ ವಾಸ್ ಅಂತ ಐತೆ ಅಂತ ತಿಳ್ಕೊರಿ. ನಾವೇನು ಮಾಡ್ತೀವಿ, ಎಕ್ಸಲಮೇಟರಿ ಸೆಂಟೆನ್ಸ್ ಇದರಿಂದ ಗೀತಾ ಎಕ್ಸ್ಕ್ಲೇಮ್ಡ್ ದ್ಯಾಟ್ ಅಂದು ವಾಟ್ ಅನ್ ಇಂಟ್ರೆಸ್ಟಿಂಗ್ ಮ್ಯಾಚ್ ಇಟ್ ವಾಸ್ ಅಂತ ಐತಿಲ್ಲ, ಫಸ್ಟ್ ಇದನ್ನ ಅಸರ್ಟಿವ್ ಮಾಡ್ಕೋಬೇಕ್ರಿ. ಇಟ್ ವಾಸ್ ಎ ವೆರಿ ಇಂಟ್ರೆಸ್ಟಿಂಗ್ ಮ್ಯಾಚ್ ಅಂತೇಳಿ. ಆಮೇಲೆ ಪ್ರನೌನ್ ಚೇಂಜ್ ಮಾಡ್ಕೋ ಪ್ರಸಂಗ ಬಂದರೆ ಚೇಂಜ್ ಮಾಡ್ಕೋಬೇಕು. ಟೆನ್ಸ್ ಚೇಂಜ್ ಮಾಡ್ಕೋ ಪ್ರಸಂಗ ಬಂದರೆ ಟೆನ್ಸ್ ಚೇಂಜ್ ಮಾಡ್ಕೋಬೇಕು. ಅನಂತರ ಟೈಮ್ ಪ್ಲೇಸ್ ತೋರಿಸುವಂಥ ವರ್ಡ್ ಅವ್ನು ಚೇಂಜ್ ಮಾಡ್ಕೋಬೇಕು. ಫೈನಲ್ ಬಂದಂಥದ್ದನ್ನು ಹಚ್ಚಬೇಕು. ಅಂದ್ರೆ ಒಂದು ಡೈರೆಕ್ಟ್ ಸ್ಪೀಚ್ನಿಂದ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕಾದ್ರೆ ಫಸ್ಟು ರಿಪೋರ್ಟಿಂಗ್ ಹೊರಬ್ ಹಾಕಬೇಕು. ಗೀತಾ ಸೆಡ್, ಗೀತಾ ಎಕ್ಸ್ಕ್ಲೇಮ್ಡ್, ಆಮೇಲೆ ಕಂಜಂಕ್ಷನ್ ಹಾಕಬೇಕು ದ್ಯಾಟ್ ಹಾಕಿ ಎಕ್ಸಲಮೇಟರಿ ಸೆಂಟೆನ್ಸನ್ನು ಅಸರ್ಟಿವ್ ಮಾಡ್ಕೊಡ್ರಿ ಫಸ್ಟ್. ಆನಂತರ ಪ್ರನೌನ್ ಚೇಂಜ್ ಮಾಡಿಕೊಡ್ರಿ, ಅನಂತರ ವರ್ಬ್ ಚೇಂಜ್ ಮಾಡಿಕೊಡ್ರಿ, ಅನಂತರ ಟೈಮ್ ಪ್ಲೇಸ್ ತೋರಿಸುವಂಥ ವರ್ಡ್ಸ್ ಇರ್ತವೆ ಅವ್ನು ಚೇಂಜ್ ಮಾಡಿಕೊಡ್ರಿ. ಫೈನಲ್ ಬಂದಂಥ ಆನ್ಸರ್ನ ಕೊಡ್ರಿ. ಒಂದು ಡೈರೆಕ್ಟ್ ಸ್ಪೀಚ್ನಿಂದ ರಿಪೀಟ್ ಆಗುತ್ತಾನ ಪಾಪ ನಿಮಗೆ. ಒಂದು ಡೈರೆಕ್ಟ್ ಸ್ಪೀಚ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡ್ಕೋಬೇಕಾದ್ರೆ ಎಕ್ಸಲಮೇಟರಿ ಸೆಂಟೆನ್ಸ್ ಇದ್ರೆ ಅಸರ್ಟಿವ್ ಮಾಡ್ಕೋಬೇಕು. ಈ ತರಹ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದ್ವು ಅಂದ್ರೆ ಅಸರ್ಟಿವ್ ಮಾಡ್ಕೋಬೇಕ್ರಿ. ಆದ್ದರಿಂದ ಹಿಂದಿನ ವಿಡಿಯೋದಲ್ಲಿ ಹೆಂಗೆ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಅಸರ್ಟಿವ್ ಸೆಂಟೆನ್ಸ್ ಆಗ್ತಾವ, ಇವತ್ತಿನ ವಿಡಿಯೋದಲ್ಲಿ ಹೆಂಗೆ ಎಕ್ಸಲಮೇಟರಿ ಸೆಂಟೆನ್ಸಸ್ ಅಸರ್ಟಿವ್ ಸೆಂಟೆನ್ಸ್ ಆಗ್ತಾವ, ಅದಕ್ಕೇನೆ ಹಿಂದಿನ ಸೆಂಟೆನ್ಸ್ ಒಳಗೆ ಅದಕ್ಕೇನೆ ಹಿಂದಿನ ವಿಡಿಯೋದಲ್ಲಿ ಏನು ಮಾಡೀನಿ, ಒಂದು ಡೈರೆಕ್ಟ್ ಸ್ಪೀಚ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡುವಾಗ ರಿಪೋರ್ಟಿಂಗ್ ವರ್ಬ್ ಹೆಂಗೆ ಚೇಂಜ್ ಆಕ್ಕವು, ಕಂಜಂಕ್ಷನ್ಸ್ ಹೆಂಗೆ ಚೇಂಜ್ ಆಕ್ಕವು, ಹೆಂಗೆ ದ ಬಾಯ್ ಇದ್ದದ್ದು ಸೆಡ್ ಹೆಂಗಾತು, ದ್ಯಾಟ್ ಹೆಂಗಾತು ಫಸ್ಟ್ ವಿಡಿಯೋದಾಗ ಹೇಳೀನಿ. ಸೆಕೆಂಡ್ ವಿಡಿಯೋದೊಳಗೆ ಇಂಟ್ರಾಗೇಟಿವ್ ಸೆಂಟೆನ್ಸಸ್ನ ಹೆಂಗೆ ಅಸರ್ಟಿವ್ ಮಾಡ್ಕೋಬೇಕಂಬುದನ್ನು ಹೇಳೀನಿ. ಇವತ್ತಿಂದ ಥರ್ಡ್ ವಿಡಿಯೋ ಎಕ್ಸಲಮೇಟರಿ ಸೆಂಟೆನ್ಸಸ್ನ ಹೆಂಗೆ ಅಸರ್ಟಿವ್ ಮಾಡ್ಕೋಬೇಕು ಎಂಬುದನ್ನು ಹೇಳೀನಿ. ಮುಂದಿನ ವಿಡಿಯೋದಲ್ಲಿ ಇಂಪರೇಟಿವ್ ಸೆಂಟೆನ್ಸದ ಅವಶ್ಯಕತೆ ಇಲ್ರಿ, ಜಸ್ಟ್ ಸಿಂಪಲ್ ಆಗಿ ಏನು ಅದ್ರದ್ದು ಅವಶ್ಯಕತೆ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಬಹುತೇಕ ಏನು ಮಾಡ್ತೀನಿ ಅಂತಂದ್ರೆ ಈಗ ಸೆಂಟೆನ್ಸ್ ಚೇಂಜ್ ಮಾಡೋದು ಆದಮೇಲೆ ಮುಂದೆ ಪ್ರನೌನ್ಗಳು ಚೇಂಜ್ ಮಾಡ್ತಕ್ಕಂಥದ್ದು ಬರ್ತದೆ. ಹೆಂಗೆ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಮಾಡಿ ಇಟ್ಟಿನಿ. ಇಟ್ ಈಸ್ ರೆಡಿ ಹೇಳ್ಬೇಕಷ್ಟೇ. ಇದನ್ನು ಪ್ರನೌನ್ಗಳು ಹೆಂಗೆ ಚೇಂಜ್ ಆಗ್ತಾವೆ ರೆಡಿ ಮಾಡಿ ಇಟ್ಟೇನ್ರಿ. ಓಕೆ ಎಸ್, ಮುಂದಿನ ವಿಡಿಯೋದಲ್ಲಿ ಪ್ರನೌನ್ಗಳು ಯಾವ ರೀತಿ ಚೇಂಜ್ ಆಗ್ತಾ ಎಂಬುದನ್ನು ಹೇಳ್ತಾನಂತ. ಓಕೆ, ಲೆಟ್ ಮಿ ಸ್ಟಾಪ್ ಹಿಯರ್. ವಿ ಶಾಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಫ್ರೆಂಡ್ಸ್, ಸಿ ಯು.